ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ತಮ್ಮ ಶಿಷ್ಯರ ಮನಸ್ಸಿನಲ್ಲಿ ಉದ್ಭವಿಸಿದಂಥ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವರ ಮನದ ದುಗುಡವನ್ನು ದೂರ ಮಾಡಿದಂಥ ತ್ರಿಕಾಲಜ್ಞಾನಿಗಳು. ಹೀಗೆ ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಒಬ್ಬ ಶಿಷ್ಯ ಪ್ರಶ್ನೆಯನ್ನು ಕೇಳ್ತಾನೆ. ಜಗತ್ತಿನೊಳಗೆ ಎಲ್ಲರೂ ಚಿಂತೆಯನ್ನು ಮಾಡ್ತಾರಜ್ಜ, ಆ ಚಿಂತೆ ಯಾಕೆ ಬರ್ತೈತಿ, ಎದಕ್ಕೆ ಬರ್ತೈತಿ, ಅದನ್ನು ತಿಳಿಸಿ ಹೇಳು ಅಂತಂದಾಗ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾದ ಪದ್ಯದ ಮೂಲಕ ಆ ಒಂದು ಉತ್ತರವನ್ನು ಕೊಡ್ತಾರೆ. ಹಲವು ಯೋಚನೆಯಿಂದ ಬಳಲಿದರೇನು ಸುಲಭದಿ ಸದ್ಗುರುವ ಸೇವೆಯೊಳಿರದೆ. ಚಿಂತೆ ಯಾಕೆ ಬರ್ತೈತಿ ಅಂತಂದ್ರೆ ಮೊದಲೇಕ ಉತ್ತರ ಕೊಟ್ಟುಬಿಟ್ರವರು. ಸದ್ಗುರುವಿನ ಸೇವಾ ಮಾಡದೇ ಇಲ್ಲ ಅಂತಂದ್ರೆ, ಮಾಡಲಿಲ್ಲ ಅಂತಂದ್ರೆ ನಮಗೆ ಚಿಂತೆ ಬರ್ತೈತಿ. ಅದಕ್ಕೆ ಸದ್ಗುರುವಿನ ಸೇವಾ ಯಾರು ಮಾಡ್ತಾರಲ್ಲ, ಗುರುವಿನ ಸೇವಾ ನಾಮ ಜಪವನ್ನು ಯಾರು ಮಾಡ್ತಾರಲ್ಲ ಅಂಥವರಿಗೆ ಚಿಂತೆ ಬರುವುದಿಲ್ಲ, ಚಿಂತೆಯಿಂದ ಅವರು ಬಳಲುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ತಿಳಿದು ಪರಮ ಜೀವರೊಂದು ಗೂಡಿಸಿ ತತ್ವಗಳ ಅರಿತು ಮಾಯೆಯ ಅಳಿಯ ಮುರಿಯದೆ. ಅದಕ್ಕೆ ಇಂಥ ಚಿಂತೆ ಬರಬಾರದು ಅಂತಂದ್ರೆ ಏನು ಮಾಡ್ಬೇಕಂದ್ರೆ, ಪರತತ್ವದ ರೂಪದೊಳಗಿರ್ತಕ್ಕಂಥ ಆ ಪರಮಾತ್ಮನ ಒಂದು ಅಪಾರವಾದ ಶಕ್ತಿಯನ್ನು ನಾವು ತಿಳ್ಕೋಬೇಕು. ಅಪಾರವಾದ ಶಕ್ತಿಯನ್ನು ತಿಳ್ಕೊಂಡು ನಾವು ಏನು ಮಾಡ್ಬೇಕಂತಂದ್ರೆ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು, ಗುರುವಿನ ಪಾದ ಸೇವೆಯನ್ನು ಮಾಡಬೇಕು. ಅಂದಾಗ ಮಾತ್ರ ನಮಗೆ ಚಿಂತೆ ಬರುವುದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಬರೀತಾರೆ. ಮಾಯೆಯನ್ನು ಅಳಿಯೇ ಮುರಿಯಬೇಕು. ಮಾಯೆ ಅಂತಕ್ಕಂಥದ್ದು ನಾನು ಅಂತಕ್ಕಂಥ ಮೋಹವನ್ನು, ನಾನು ನನ್ನದು ಅಂತಕ್ಕಂಥ ಮೋಹ ಮಾಯೆಯನ್ನು ಬಿಡಬೇಕು ಅಂಥೇಳಿ ಶರೀಫಜ್ಜ ಅವರು ಹೇಳ್ತಾರೆ. ನರಜನ್ಮ ಸ್ಥಿರವೆಂದು ಜರೆ ಮರಣದೋಳು ನೊಂದು ಮರಳಿ ಮರಳಿ ಭವಕ್ಕೆ ಬರಬಹುದೇ. ಅದಕ್ಕೆ ಆ ಮಾಯೆಯನ್ನು ಅಳೆದ್ರೆ ಮಾತ್ರ ನಮಗೇನಾಗ್ತದಂದ್ರೆ ಈ ನರಜನ್ಮ ಶಾಶ್ವತವಾದಂಥದ್ದು ಅಲ್ಲ. ನಮಗೇನಾಗ್ತದಂದ್ರೆ ಈ ಮನುಷ್ಯರಾಗಿ ಹುಟ್ಟಿದ ಮೇಲೆ ಬಾಲ್ಯದೊಳಗೆ ಆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಆಮೇಲೆ ಮುಪ್ಪು ಮರಣ, ಇವೆಲ್ಲ ಕಟ್ಟಿಟ್ಟ ಬುತ್ತಿ. ಆ ಮುಪ್ಪು ಮರಣಗಳು ಬಂದರೂ ಸಹಿತ ನಮಗೆ ಜೀವನದೊಳಗೆ ಏನು ತೊಂದರೆ ಆಗಬಾರ್ದು ಅಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಆ ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕು. ಗುರುವಿನ ಒಂದು ಪಾದ ಸೇವೆಯೊಳಗಿದ್ರೆ ನಮಗೆ ಜನನ ಮರಣಗಳ ಭವಬಂಧನವನ್ನು ಹರಿದು ನಮಗೆ ಮೋಕ್ಷದ ಮಾರ್ಗವನ್ನು ಗುರು ಕರುಣೆ ಮಾಡ್ತಾನ ಅಂತಕ್ಕಂಥದ್ದನ್ನು ಶರೀಫಜ್ಜ ಅವರು ಹೇಳ್ತಾರೆ. ಅದಕ್ಕೆ ನರಜನ್ಮ ಇದು ಏನಂದ್ರೆ ಸ್ಥಿರ ಅಲ್ಲ, ಇದು ಹುಟ್ಟಿದಂಥ ಜನ್ಮಕ್ಕೂ ಒಂದು ದಿನ ಮರಣ ಐತಿ. ಆ ಮರಣ ಬರುವುದಕ್ಕಿಂತ ಮುಂಚೆ ನಾವು ಮೋಕ್ಷವನ್ನು ಸಾಧಿಸ್ಕೋಬೇಕು ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಉತ್ತರವನ್ನು ಕೊಡ್ತಾರೆ. ದರಿಯೊಳು ಉದಿಸಿ ಧರ್ಮ ಗಳಿಸದೆ ನಾರಿಗೆ ಮರುಳುಗೊಂಡು ಹರನ ಚರಣ ಸ್ಮರಿಸದೆ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನು ಮಾಡ್ಬೇಕಂದ್ರೆ ಮೊಟ್ಟ ಮೊದಲನೇ ಕರ್ತವ್ಯ, ಮುಖ್ಯವಾದಂತಹ ಕರ್ತವ್ಯ ಯಾವುದು ಅಂದ್ರೆ ಧರ್ಮವನ್ನು ಗಳಿಸುವುದು. ಆ ಧರ್ಮವನ್ನು ಗಳಿಸಬೇಕಾದದ್ದು ಮೊದಲನೇ ಕರ್ತವ್ಯ. ಆದ್ರೆ ನಾವೇನು ಮಾಡಾಕತ್ತೇವೆ ಅಂದ್ರೆ ನಾರಿಯರ ಒಂದು ರೂಪಕ್ಕೆ ಮರಳು ಆಗಿ ಏನು ಮಾಡಾಕತ್ತೇವಂದ್ರೆ ನಮ್ಮನ್ನು ಹುಟ್ಟಿಸಿದಂಥ ಪರಮಾತ್ಮನನ್ನ ನಾವು ಏನು ಮಾಡಾಕತ್ತೇವೆ, ಮರೆತು ಬಿಡಾಕತ್ತೇವೆ ಅಂಥೇಳಿ. ಕಾಯಕರಣಗಳ ನ್ಯಾಯ ತೀರದ ಮುಂಚೆ ಮಾಯೆ ಮೋಹದೊಳು ಬಿದ್ದು ಹರಿದಾಡಗೊಡದೆ. ಈ ದೇಹ ಅನ್ನೋದು ಮೋಹದ ಬಲಿಯೊಳಗೆ ಬೀಳುವುದಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದನ್ನು ಕಲಿಬೇಕು. ಅಂದಾಗ ಮಾತ್ರ ನಮಗೆ ಆ ಅಷ್ಟ ಅರಿಷಡ್ ವರ್ಗಗಳ ಒಂದು ಬಾಧೆ ನಮಗೆ ಬರುವುದಿಲ್ಲ. ಆದ್ದರಿಂದ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಆ ಅರಿಷಡ್ ವರ್ಗಗಳ ಬಾಧೆ ನಮಗೆ ಬಡಿದು ನಮಗೆ ಸಮಸ್ಯೆ ಆಗುವುದಕ್ಕಿಂತ ಮುಂಚೆನೇ ನಾವೇನು ಮಾಡ್ಬೇಕಂದ್ರೆ ಗುರುವಿನ ಪಾದವನ್ನು ಹಿಡಿಬೇಕು. ಗುರುಪಾದವನ್ನು ಹಿಡಿದ್ರೆ ನಮಗೆ ಅರಿಷಡ್ ವರ್ಗಗಳ ಮಾಯೆ ಮೋಹ ಯಾವ ಸಹಿತ ನಮ್ಮ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ. ಸದಾವಕಾಲ ನಮಗೆ ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥ ಒಂದು ಏನು ಕಾಯಕ ಸಿಗತೈತಿ ಅಂತಕ್ಕಂಥದ್ದನ್ನು ಶರೀಫಜ್ಜ ಅವರು ಹೇಳ್ತಾರೆ. ವಾಯು ಬಲಿದು ಭಕ್ತಿ ಭಾವದೋಳು ಶಿಶುನಾಳ ದೇವನ ಒಲಿಸಿಕೊಂಡು ಮುಕ್ತಿ ಪಡೆಯಿದೆ. ವಾಯು ಬಲಿದು ಅಂತಂದ್ರೆ ಇಲ್ಲಿ ಯೋಗದ ಒಂದು ಪದ್ಧತಿಯನ್ನು ಹೇಳ್ತಾರೆ. ಕುಂಭಕದೊಳಗೆ ವಾಯುವನ್ನು ನಿಲ್ಲಿಸಿ, ನೆತ್ತಿಯೊಳಗೆ ಆ ಒಂದು ಪ್ರಾಣವನ್ನು ನಿಲ್ಲಿಸಿ ನಾವು ಯೋಗವನ್ನು ಮಾಡುವುದೇ ನಿಜ ಇದ್ರೆ ಆ ಕುಂಭಕದ ಒಂದು ಬಲದಿಂದ ಪರಮಾತ್ಮ ಬೇಗನೆ ನಮಗೆ ಒಲಿತಾನ. ಅವಾಗ ನಾವು ಏನು ಮಾಡ್ಬೋದಂದ್ರೆ ಪರಮಾತ್ಮನ ಭಕ್ತಿಯಿಂದ ಒಲಿಸಿಕೊಂಡು ನಾವು ಮುಕ್ತಿಯನ್ನು ಪಡೆಯಬಹುದು. ಮುಕ್ತಿ ಪಡಿಬೇಕು ಅಂತಂದ್ರೆ ನಾವೆಲ್ಲ ಈ ಒಂದು
ಶರೀಫ್ ಅವರು ಹೇಳಿದಂಥ ವಿಷಯಗಳನ್ನು ಗಮನದೊಳಗೆ ಇಟ್ಕೋಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ನಾವು ಗುರುವಿನ ಪಾದವನ್ನು ಹಿಡಿದ್ರೆ ಅರ್ಷಡ್ ವರ್ಗಗಳನ್ನು ಜಯಿಸಿ, ಇಂದ್ರಿಯಗಳನ್ನು ಜಯಿಸಿ, ಯೋಗ ಸಾಧನೆಯನ್ನು ಮಾಡಿ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಭಾಳ ಅನುಕೂಲ ಆಗ್ತತಿ. ಅದರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲದಕ್ಕೂ ಮೂಲ ಕಾರಣ ಏನಪ್ಪಾ ಅಂದ್ರೆ ಗುರುವಿನ ಕೃಪೆ, ಗುರುವಿನ ಆಶೀರ್ವಾದ. ಅದು ಒಂದಿದ್ರೆ ನಾವು ಏನು ಮಾಡದೇ ಇದ್ರೂ ಸಹಿತ ಗುರುವಿನ ಕೃಪಾ ಇತ್ತಪ್ಪ ಅಂದ್ರೆ ನಮಗೆಲ್ಲ ಒಳ್ಳೆಯದಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.